ನನ್ನ ಹೆಸರು ಸೃಷ್ಟಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂಡದ ಹೆಸರು ಕದಂಬ ತಂಡ. ಯಾವ ಪಾರ್ಟಿ ಕ್ವಶನ್ ಆನ್ಸರ್ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನನ್ನ ತಂಡದಲ್ಲಿ ರಾಧಿಕಾ ಮತ್ತು ಮಂಜುಳಾ ಇದ್ದಾರೆ. ನನ್ನ ಹೆಸರು ಗಗನ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂಡದ ಹೆಸರು ಚಾಲುಕ್ಯರು. ನನ್ನ ಜೊತೆಯಲ್ಲಿ ಸಿದ್ದು ಮತ್ತು ರೇಖಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇವತ್ತು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎನ್ನುವ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಪ್ರತಿ ಗುಂಪಿಗೂ 4 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಒಂದು ಗುಂಪಿಗೆ ಕೇಳಿದಂತಹ ಪ್ರಶ್ನೆಗೆ ಆ ಗುಂಪಿನವರು ಉತ್ತರಿಸದೇ ಇದ್ದರೆ ಆ ಪ್ರಶ್ನೆ ಮುಂದಿನ ಗುಂಪಿಗೆ ವರ್ಗಾವಣೆಯಾಗ್ತದೆ. ಹಾಗೂ ಆ ಗುಂಪಿನವರು ವರ್ಗಾವಣೆಗೊಂಡಂತಹ ಪ್ರಶ್ನೆಗಳಿಗೆ ಉತ್ತರಿಸದಿದ್ದರೆ ಅದು 3ನೇ ಗುಂಪಿಗೆ ವರ್ಗಾವಣೆ ಆಗ್ತದೆ. 3ನೇ ಗುಂಪಿನವರು ಉತ್ತರಿಸದೇ ಇದ್ರೆ ಅದು 4ನೇ ಗುಂಪಿಗೆ ವರ್ಗಾವಣೆ ಆಗ್ತದೆ. 4 ಗುಂಪಿನವರು ಆ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಇದ್ರೆ ಆಡಿಯನ್ಸ್ ಉತ್ತರವನ್ನ ಕೊಡಬಹುದು. ಪ್ರತಿಯೊಬ್ಬ ಆಡಿಯನ್ಸ್ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಾಗ ಚಪ್ಪಾಳೆಯ ಮೂಲಕ ಸ್ಪರ್ಧಾರ್ಥಿಗಳನ್ನ ಅಭಿನಂದಿಸಬೇಕು. ಯಾರು? ಆಡಿಯನ್ಸ್. ಈಗ ಮೊದಲನೇ ತಂಡ ಯಾವುದು? ಕದಂಬ ತಂಡಕ್ಕೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ 1, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಿದ್ದ ನಗರ ಯಾವುದು? ಕಾನ್ಸ್ಟಾಂಟಿನೋಪಲ್ ನಗರ ಸರಿಯಾದ ಉತ್ತರ. ಹಾಗಾಗಿ ಎಲ್ಲಾ ವೀಕ್ಷಕರು ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಹೇಳಲ್ಲ ಮಾಡಬೇಕು. ಎರಡನೇ ತಂಡ ಚಾಲುಕ್ಯ ತಂಡ. ಅವರಿಗೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿದ ದೇಶ ಯಾವುದು? ಇಟಲಿ ದೇಶ ಸರಿಯಾದ ಉತ್ತರ. ಮೂರನೇ ತಂಡ ಯಾವುದು? ಮೌರ್ಯ ತಂಡ. ಮೊದಲನೇ ಪ್ರಶ್ನೆ ಈ ತಂಡಕ್ಕೆ ಈ ರೀತಿಯಾಗಿದೆ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ ಯಾವುದು? ಮೂರನೇ ತಂಡ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯಾವ ವರ್ಷ ವಶಪಡಿಸಿಕೊಂಡರು? ಮೂರನೇ ತಂಡ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಆಟೋಮನ್ ಟರ್ಕರು ವಶಪಡಿಸಿಕೊಂಡ್ರು. ಉತ್ತರ ಗೊತ್ತಿಲ್ಲ. ಈ ಪ್ರಶ್ನೆ 1463 ತಪ್ಪು ಉತ್ತರ. ಈ ಪ್ರಶ್ನೆ 1453 ಸರಿಯಾದ ಉತ್ತರ. ಹಾಗಾಗಿ 4ನೇ ತಂಡಕ್ಕೆ ಬೋನಸ್ 1 ಅಂಕ. ಈಗ 4ನೇ ತಂಡ ವಿಜಯನಗರ ತಂಡ. ಈ ತಂಡಕ್ಕೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲು ಸಹಾಯಕವಾದ ವೈಜ್ಞಾನಿಕ ಆವಿಷ್ಕಾರಗಳು ಯಾವ್ಯಾವು? ವೆರಿ ಗುಡ್, ಸರಿಯಾದ ಉತ್ತರ. ಈಗ ಮೊದಲನೇ ಸುತ್ತಿನ ಎಲ್ಲಾ ಪ್ರಶ್ನೆಗಳು ಅಂತ್ಯ ಆದವು. ಮೊದಲನೇ ಸುತ್ತಿನ ಅಂತ್ಯಕ್ಕೆ ಮೊದಲನೇ ತಂಡ 1 ಅಂಕ, ಎರಡನೇ ತಂಡ 1 ಅಂಕ, ಮೂರನೇ ತಂಡ 0 ಅಂಕ
ಹಾಗೂ 4ನೇ ತಂಡ 2 ಅಂಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ. ಈಗ ಎರಡನೇ ಸುತ್ತಿಗೆ ಮೊದಲನೇ ಪ್ರಶ್ನೆ ಈಗ 4ನೇ ತಂಡಕ್ಕೆ. 4ನೇ ತಂಡ ಈಗ ಮೊದಲನೇ ಪ್ರಶ್ನೆಯನ್ನ, ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆಯನ್ನ ಎದುರಿಸುತ್ತಾರೆ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವರು ಯಾರು? ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವರು ಯಾರು? ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವರು ಯಾರು? 4ನೇ ತಂಡ ಯಾವುದೇ ಉತ್ತರವನ್ನು ಕೊಡಲಿಲ್ಲ. 4ನೇ ತಂಡದ ಪ್ರಶ್ನೆ 3ನೇ ತಂಡಕ್ಕೆ ವರ್ಗಾವಣೆ. ವಾಸ್ಕೋ ಡಿ ಗಾಮ ಸರಿಯಾದ ಉತ್ತರ. ಈಗ ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ 3ನೇ ತಂಡಕ್ಕೆ. ಪ್ರಶ್ನೆ ಈ ರೀತಿಯಾಗಿದೆ: ವಾಸ್ಕೋ ಡಿ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದ ವರ್ಷ ಯಾವುದು? ತಪ್ಪು ಉತ್ತರ. 3ನೇ ಪ್ರಶ್ನೆ ಅಲ್ಲ, 3ನೇ ತಂಡದ ಪ್ರಶ್ನೆ 2ನೇ ತಂಡಕ್ಕೆ ವರ್ಗಾವಣೆ ಆಗ್ತದೆ. ಈಗ ಆಗಸ್ಟ್ 15, 1753. ಸರಿಯಾದ ಉತ್ತರ ಅಲ್ಲ, ಇದು ಸಹ ತಪ್ಪು ಉತ್ತರ. ಈ ಪ್ರಶ್ನೆ 1ನೇ ತಂಡಕ್ಕೆ ವರ್ಗಾವಣೆ ಆಗ್ತದೆ. ಸರಿಯಾದ ಉತ್ತರ 1498. ಸರಿಯಾದ ಉತ್ತರ. ಮೊದಲನೇ ತಂಡಕ್ಕೆ 1 ಬೋನಸ್ ಅಂಕ. ಈಗ ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ 3ನೇ ತಂಡಕ್ಕೆ. ಪ್ರಶ್ನೆ ಈ ರೀತಿಯಾಗಿದೆ: ವಾಸ್ಕೋ ಡಿ ಗಾಮ ಭಾರತದ ಈ ಸ್ಥಳಕ್ಕೆ ಮೊದಲು ಬಂದು ತಲುಪಿದ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಮೊದಲು ಈ ಸ್ಥಳಕ್ಕೆ ಬಂದು ತಲುಪಿದ. ಕೂತ್ಕೊಂಡು ಹೇಳ್ಬೋದು, ಯಾವ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೇರಳದ ಕಾಪಾಡ್ ಸರಿಯಾದ ಉತ್ತರ. ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ ಯಾರಿಗೆ? ಮೊದಲನೇ ತಂಡಕ್ಕೆ. ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದವರು ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮೆಡ್ ಸರಿಯಾದ ಉತ್ತರ. ಈಗ ಎರಡನೇ ಸುತ್ತು ಮುಕ್ತಾಯ ಆದವು. ಎರಡನೇ ಸುತ್ತಿನ ಮುಕ್ತಾಯದ ಹಂತಕ್ಕೆ ತಂಡ 1 3 ಅಂಕಗಳನ್ನು ಗಳಿಸಿದೆ, ತಂಡ 2 2 ಅಂಕಗಳನ್ನು ಗಳಿಸಿದೆ, ತಂಡ 3 1 ಅಂಕವನ್ನು ಗಳಿಸಿದೆ ಹಾಗೂ ತಂಡ 4 2 ಅಂಕಗಳನ್ನು ಗಳಿಸಿದೆ. ಎರಡನೇ ಸುತ್ತಿನ ಹಂತಕ್ಕೆ ತಂಡ 1 3 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಈಗ ಸುತ್ತು 4ನೇ ಸುತ್ತು. ಈ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ 3ಕ್ಕೆ, ಮೌರ್ಯ ತಂಡಕ್ಕೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಇವರನ್ನು ಕರೆಯುತ್ತಾರೆ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. 3ನೇ ತಂಡದವರು ಯಾವುದೇ ಉತ್ತರವನ್ನು ಕೊಡದೇ ಇದ್ದುದರಿಂದಾಗಿ ಅವರ ಪ್ರಶ್ನೆ 2ನೇ ತಂಡಕ್ಕೆ ವರ್ಗಾವಣೆಗೊಳ್ಳುತ್ತದೆ. ಆಲ್ಫೆನ್ಸೋ ಡಿ ಆಲ್ಬುಕರ್ ಸರಿಯಾದ ಉತ್ತರ. ಈಗ 2ನೇ ತಂಡಕ್ಕೆ 1 ಬೋನಸ್ ಅಂಕ ಸಿಗ್ತದೆ. ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆ 2ನೇ ತಂಡಕ್ಕೆ ಈ ರೀತಿಯಾಗಿದೆ: ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡವರು ಯಾರು? ಆಲ್ಫೆನ್ಸೋ ಡಿ ಆಲ್ಬುಕರ್ ಸರಿಯಾದ ಉತ್ತರ. 3ನೇ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ 1ಕ್ಕೆ.
ಡಚ್ಚರು ಯಾವ ದೇಶಕ್ಕೆ ಸೇರಿದವರು? ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಸರಿಯಾದ ಉತ್ತರ. ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ 4ಕ್ಕೆ ಈ ರೀತಿಯಾಗಿದೆ. ಮಾರ್ತಾಂಡವರ್ಮನ ಸಂಸ್ಥಾನದ ಹೆಸರೇನು? ವೈನಾಡ್ ಸರಿಯಾದ ಉತ್ತರ. ಮೂರನೇ ಸುತ್ತು ಮುಕ್ತಾಯಗೊಳ್ಳುವು. ಮೂರನೇ ಸುತ್ತಿನ ಮುಕ್ತಾಯದ ನಂತರ ಪ್ರತಿಯೊಂದು ತಂಡಗಳ ಅಂಕಗಳು ಈ ರೀತಿಯಾಗಿವೆ. ತಂಡ 1 4 ಅಂಕಗಳು, ತಂಡ 2 4 ಅಂಕಗಳು, ತಂಡ 3 1 ಅಂಕ, ತಂಡ 4 3 ಅಂಕ. ಮೂರನೇ ಸುತ್ತಿನ ಮುಕ್ತಾಯದ ಅಂತ್ಯಕ್ಕೆ ತಂಡ 1 ಮತ್ತು ತಂಡ 2 4 ಅಂಕಗಳೊಂದಿಗೆ ಒಂದೇ ಸ್ಥಾನದಲ್ಲಿದ್ದು ತೀವ್ರ ಪೈಪೋಟಿಯಲ್ಲಿವೆ. ಈಗ ಯಾವ ತಂಡ ಜಯಶಾಲಿ ಆಗ್ತದೆ ಅಂತೇಳಿ 4ನೇ ಸುತ್ತಿಗೆ ನಾವು ಹೋಗ್ತಾ ಇದ್ದೀವಿ. 4ನೇ ಸುತ್ತಿನ ಅಂತ್ಯಕ್ಕೆ ಯಾವ ತಂಡ ಎಷ್ಟು ಅಂಕಗಳನ್ನ ಗಳಿಸ್ತದೆ ಅಂತೇಳಿ ನೋಡ್ತಕ್ಕಂತ ಸಮಯ. ಈಗ 3ನೇ ಸುತ್ತಿನ ಮೊದಲನೇ ಪ್ರಶ್ನೆ ಯಾರಿಗೆ ಕೇಳಿದ್ದೆ? ತಂಡ 3 ಕೇಳಿದ್ದೆ. ಈಗ 4ನೇ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ 2ಕ್ಕೆ. ಪ್ರಶ್ನೆ ಈ ರೀತಿಯಾಗಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ನಡೆಸಲು ಪರವಾನಗಿ ನೀಡಿದವರು ಯಾರು? ತಂಡ 2 ರಾಣಿ ಎಲಿಜಬೆತ್ ಸರಿಯಾದ ಉತ್ತರ. ರಾಣಿ ಎಲಿಜಬೆತ್ ಏನ್ ಮಾಡಿದ್ರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತಕ್ಕೆ ಹೋಗಿ ಅಂದ್ರೆ ಪೂರ್ವ ದೇಶಗಳಿಗೆ ಹೋಗಿ ವ್ಯಾಪಾರವನ್ನು ನಡೆಸಲಿಕ್ಕೆ ಅನುಮತಿಯನ್ನ ಕೊಟ್ಟು ಮುಂದಿನ 20 ವರ್ಷಗಳ ಕಾಲದವರೆಗೆ ನೀವು ವ್ಯಾಪಾರ ನಡೆಸಬಹುದು ಅಂತೇಳಿ ಪರವಾನಗಿ ಅಂತ ಹೇಳಿದ್ರೆ ಏನೋ ಲೈಸೆನ್ಸ್. ಆ ಪ್ರಕಾರ ಭಾರತಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತು? ಭಾರತಕ್ಕೆ ಬರುವಂತಾಯ್ತು. 4ನೇ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ 1ಕ್ಕೆ ಈ ರೀತಿಯಾಗಿದೆ ಪ್ರಶ್ನೆ. ಬ್ರಿಟಿಷರ ಮೊದಲ ವ್ಯಾಪಾರಿ ಮಳಿಗೆಯನ್ನು ಇಲ್ಲಿ ಪ್ರಾರಂಭಿಸಿದರು. ಸೂರತ್ ಸರಿಯಾದ ಉತ್ತರ. ತಂಡ 1ಕ್ಕೆ 1 ಅಂಕ. ತಂಡ 4ಕ್ಕೆ 4ನೇ ಸುತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸೂರತ್ನಲ್ಲಿ ವ್ಯಾಪಾರಿ ಮಳಿಗೆ ತೆರೆಯಲು ಅವಕಾಶ ಮಾಡಿಕೊಟ್ಟ ದೇಶೀಯ ರಾಜ ಯಾರು? ಜಹಾಂಗೀರ್ ಸರಿಯಾದ ಉತ್ತರ. ಜಹಾಂಗೀರ್ ಸರಿಯಾದ ಉತ್ತರ. ಹಾಗಾಗಿ ತಂಡ 4ಕ್ಕೆ 1 ಅಂಕ. ಈಗ 4ನೇ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ 3ಕ್ಕೆ ಈ ರೀತಿಯಾಗಿದೆ. ಮೊದಲನೇ ಕರ್ನಾಟಕ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೊದಲನೇ ಕರ್ನಾಟಕ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಪ್ರಶ್ನೆ 2ನೇ ತಂಡಕ್ಕೆ ವರ್ಗಾವಣೆ. ಪ್ರಶ್ನೆ 1ನೇ ತಂಡಕ್ಕೆ ವರ್ಗಾವಣೆ. ಎಕ್ಸ್ಟ್ರಾ ಚಾಫೆಲ್ ಒಪ್ಪಂದ ಸರಿಯಾದ ಉತ್ತರ. ಎಕ್ಸ್ಟ್ರಾ ಚಾಫೆಲ್ ಒಪ್ಪಂದದೊಂದಿಗೆ 2ನೇ ಕರ್ನಾಟಕ ಯುದ್ಧ ಅಂತ್ಯ ಆಯಿತು. ಈಗ ಎಷ್ಟು ಸುತ್ತು ಮುಗಿದ್ವು? 4 ಸುತ್ತು ಮುಗಿದ್ವು. ಈಗ 5ನೇ ಸುತ್ತಿನ ಮೊದಲನೇ ಪ್ರಶ್ನೆಯನ್ನ ಕೇಳ್ತಕ್ಕಂತ ಸಮಯ. ಅದಕ್ಕಿಂತ ಪೂರ್ವದಲ್ಲಿ 4 ಸುತ್ತಿನ ನಂತರ
ಪ್ರತಿಯೊಂದು ತಂಡಗಳು ಗಳಿಸಿದ ಅಂಕಗಳು ಈ ರೀತಿಯಾಗಿವೆ. ಮೊದಲನೇ ತಂಡ 6 ಅಂಕಗಳನ್ನು ಗಳಿಸಿದೆ. ಎರಡನೇ ತಂಡ 5 ಅಂಕಗಳನ್ನು ಗಳಿಸಿದೆ. ಮೂರನೇ ತಂಡ 2 ಅಂಕಗಳನ್ನು ಗಳಿಸಿದೆ. ಇಲ್ಲ 1 ಅಂಕ ಗಳಿಸಿದೆ. ಅವರು ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ 4ನೇ ಸುತ್ತಿನಲ್ಲಿ. ಹಾಗೂ 4ನೇ ತಂಡ 4 ಅಂಕಗಳನ್ನು ಗಳಿಸಿದೆ. 4ನೇ ಸುತ್ತಿನ ಅಂತ್ಯಕ್ಕೆ ಮೊದಲನೇ ತಂಡ 6 ಅಂಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿದ್ದರೆ, ಎರಡನೇ ತಂಡ 5 ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲೇ ಉಳ್ಕೊಂಡಿದೆ. ಈಗ ತಂಡ 1 ಮತ್ತು ತಂಡ 2ರ ಮಧ್ಯೆ ತೀವ್ರ ಪೈಪೋಟಿಯನ್ನು ನಾವು ಕಾಣಬಹುದಾಗಿದೆ. ಪಾಸ್ ಮಾಡೋ. ಈಗ ಅಂತಿಮ ಸುತ್ತು. ಎಷ್ಟನೇ ಸುತ್ತು? 5ನೇ ಸುತ್ತು. ಈಗ ಈ ಸ್ಪರ್ಧೆಯಲ್ಲಿ ಜಯಶಾಲಿಗಳು ಯಾರು ಅಂತೇಳಿ ನಿರ್ಧರಿಸುವಂತಹ ಸಮಯ 5ನೇ ಸುತ್ತು. ಅಂತಿಮ ತೀರ್ಮಾನವನ್ನ ಮಾಡತಕ್ಕಂತ ಸುತ್ತು. ಈ ಸುತ್ತಿನಲ್ಲಿ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿಕೊಂಡು ಮೊದಲನೇ ಸ್ಥಾನಕ್ಕೆ ಬರಲಿಕ್ಕೆ ಪೈಪೋಟಿಯನ್ನ ನೀಡ್ತವೆ ಎನ್ನುವಂತದನ್ನ ನೋಡುವಂತಹ ಸಮಯ. ಈಗ 5ನೇ ಸುತ್ತು. 5ನೇ ಸುತ್ತಿನ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ. 2ನೇ ಕರ್ನಾಟಕ ಯುದ್ಧ ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ಪಾಂಡಿಚೇರಿ ಒಪ್ಪಂದ ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಮೊದಲನೇ ತಂಡಕ್ಕೆ ಧನ್ಯವಾದಗಳು. ಹಾಗೂ ಈ ಒಂದು ಪ್ರಶ್ನೆಯಿಂದ ಮತ್ತೊಂದು ಅಂಕವನ್ನ ತಮ್ಮ ಬುಟ್ಟಿಗೆ ಹಾಕಿಕೊಂಡ್ರು. ಯಾರೋ ಮೊದಲನೇ ತಂಡ. ಯಾವ ತಂಡ ಹೆಸರು? ಕದಂಬ ತಂಡ. ಈಗ ಎರಡನೇ ತಂಡ 5ನೇ ಸುತ್ತಿನ ಮೊದಲನೇ ಪ್ರಶ್ನೆಯನ್ನ ಎದುರಿಸ್ತಾ ಇದೆ. 3ನೇ ಕರ್ನಾಟಕ ಯುದ್ಧವನ್ನ ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ಪ್ಯಾರಿಸ್ ಒಪ್ಪಂದ ಸರಿಯಾದ ಉತ್ತರ. ಪ್ಯಾರಿಸ್ ಒಪ್ಪಂದ ಸರಿಯಾದ ಉತ್ತರ ಆಗಿದ್ದರಿಂದಾಗಿ ತಂಡ 2ಕ್ಕೆ 1 ಅಂಕವನ್ನ ನೀಡಲಾಗಿದೆ. ಈಗ ತಂಡ 3 ಮೌರ್ಯ ತಂಡ 5ನೇ ಸುತ್ತಿನ ಮೊದಲನೇ ಪ್ರಶ್ನೆ. ಈ ತಂಡಕ್ಕೆ ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಪ್ಲಾಸಿ ಕದನ ನಡೆದ ವರ್ಷ. ಪ್ಲಾಸಿ ಕದನ ಯುದ್ಧ ನಡೆದ ವರ್ಷ. ಸಾವಿರದ 1757 ಸರಿಯಾದ ಉತ್ತರ. ಮೂರನೇ ತಂಡ 1 ಅಂಕವನ್ನ ಗಳಿಸಿದೆ 5ನೇ ಸುತ್ತಿನಲ್ಲಿ. 5ನೇ ಸುತ್ತಿನ 4ನೇ ತಂಡಕ್ಕೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ: ಬಕ್ಸರ್ ಕದನ ನಡೆದ ವರ್ಷ ಯಾವುದು? ಬಕ್ಸರ್ ಕದನ ನಡೆದ ವರ್ಷ ಯಾವುದು? ಬಕ್ಸರ್ ಕದನ ನಡೆದ ವರ್ಷ. ನೀವೇ ಚರ್ಚೆ ಮಾಡಬೇಕು. ನಾಲ್ಕನೇ ತಂಡದವರು ಯಾವುದೇ ಉತ್ತರವನ್ನ ನೀಡದಿದ್ದಕ್ಕಾಗಿ 4ನೇ ತಂಡದ ಪ್ರಶ್ನೆ 1ನೇ ತಂಡಕ್ಕೆ ವರ್ಗಾವಣೆಯಾಗ್ತದೆ. 1764 ಸರಿಯಾದ ಉತ್ತರ ಅಲ್ಲ. ತಪ್ಪು ಉತ್ತರ. ಈ ಪ್ರಶ್ನೆ 2ನೇ ತಂಡಕ್ಕೆ ವರ್ಗಾವಣೆಗೊಳ್ಳುತ್ತದೆ. 2ನೇ ತಂಡದವರು ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಪಾಸ್ ಹೇಳಬೇಕಾಗಿ ಕೇಳ್ಕೊಳ್ತೇನೆ. ಅವರ ಒಡನಾಟವನ್ನ, ಅವರಲ್ಲಿರ್ತಕ್ಕಂತಹ ತೊಳ್ಳಾಟವನ್ನ ನೋಡಿದಾಗ ಅವರಿಗೆ ಉತ್ತರ ಗೊತ್ತಿಲ್ಲ ಅಂತ
ಅಂತೇಳಿ ನಾವು ಒಂದು ತೀರ್ಮಾನಕ್ಕೆ ಬಂದು ಆ ಪ್ರಶ್ನೆ ಮೂರನೇ ತಂಡಕ್ಕೆ ಹೋಗ್ತದೆ. 1760 ತಪ್ಪು ಉತ್ತರ. ನಾಲ್ಕನೇ ತಂಡಕ್ಕೆ ಮೂರನೇ ತಂಡದವರು ಸಹ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಈ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಹೋಗ್ತದೆ. 1700 ತಪ್ಪು ಉತ್ತರ. ಯಾರೂ ಸಹ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಈ ಪ್ರಶ್ನೆ ಯಾರಿಗೆ ಹೋಗ್ತದೆ? ಆಡಿಯನ್ಸ್ ಹೋಗ್ತದೆ. 1497 ತಪ್ಪು ಉತ್ತರ. ಆಡಿಯನ್ಸ್ 1764 ಸರಿಯಾದ ಉತ್ತರ. 1564. ಈ ಪ್ರಶ್ನೆಗೆ ಒಂದು ಕ್ಲಾರಿಟಿ ಸಿಗದೇ ಇದ್ದ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನ ರದ್ದುಪಡಿಸಲಾಗಿದೆ. ಸೊ ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮ ಅಂತ್ಯ ಆಗಿದ್ದು 5ನೇ ಸುತ್ತಿನ ಅಂತ್ಯಕ್ಕೆ ಕಾರ್ಯಕ್ರಮ ಮುಗಿದಿದ್ದರಿಂದಾಗಿ